ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಫ್ರೀಡಂ ಪಾರ್ಕ್ ನಲ್ಲಿದ್ದೀನಿ. ಕಳೆದ ಹಲವು ದಿನಗಳಿಂದ ಫ್ರೀಡಂ ಪಾರ್ಕ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ. ಯಾಕೆ ಅಂತಂದ್ರೆ ಈ ಹಿಂದೆ ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಏನು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು, ಆ ಪ್ರತಿಭಟನೆಯ ಭಾಗವಾಗಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಪ್ರತಿಭಟನೆ ನಡೆದಿತ್ತು. ಕಳೆದ ಬಾರಿ ನಾನು ಏನು ಫ್ರೀಡಂ ಪಾರ್ಕ್ಗೆ ಬಂದ ದಿನವೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಹಕ್ಕೊತ್ತಾಯ ಏನಿದ್ದು ಸರ್ಕಾರವನ್ನೇ ಗಡಗಡ ನಡಗಿಸಿಬಿಡ್ತು. ಇವತ್ತು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ, ತಾವು ನೋಡಬಹುದು. ಸೊ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಅಸೋಸಿಯೇಷನ್ ಏನಿದೆ ಅದು ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿದೆ. ಈ ಪ್ರತಿಭಟನೆ ಕೆಪಿಎಸ್ಸಿಯಲ್ಲಿ ಆಗ್ತಾ ಇರುವಂತಹ ಹಗರಣಗಳು, ಕೆಪಿಎಸ್ಸಿಯ ಹಗರಣಗಳು ಒಂದೆರಡಲ್ಲ. ಯಾಕೆ ಅಂತಂದ್ರೆ ಕೆಪಿಎಸ್ಸಿ ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ, ಅದನ್ನ ವಜಾ ಮಾಡೋದು, ರದ್ದತಿ ಮಾಡೋದು ಇದ್ಯಾವುದು ಕೂಡ ರಾಜ್ಯ ಸರ್ಕಾರಕ್ಕೆ ಆಗೋದಿಲ್ಲ. ಆದ್ರೆ ಇದೇ ಒಂದು ವಿಚಾರವನ್ನ ತಮ್ಮ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿರುವಂತಹ ಕೆಪಿಎಸ್ಸಿಯಲ್ಲಿರುವಂತಹ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಕಂಟಿನ್ಯೂಸ್ ಆಗಿ ಹಗರಣಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೇಟೆಸ್ಟ್ ಆಗಿ ಕೆಪಿಎಸ್ಸಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕ, ಸುಮಾರು 400 ಉದ್ಯೋಗಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಹಗರಣ ಮಾಡಿಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ನೆಪೋಟಿಸಮ್ ಇದೆ. ತಮ್ಮ ಸ್ವಂತ ಮಕ್ಕಳಿಗೆ ಅಧ್ಯಕ್ಷರು ಶಿವಶಂಕರ್ ಅವರು ತಮ್ಮ ಸ್ವಂತ ಮಕ್ಕಳಿಗೆ ಒಂದು ಆಫೀಸರ್ ಹುದ್ದೆಯನ್ನು ಕೊಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ವಿಚಾರ ಎಷ್ಟು ದೊಡ್ಡ ಮಟ್ಟಕ್ಕೆ ಪ್ರಚಾರ ಆಗ್ತಾ ಇದೆ ಅಂದ್ರೆ 800 ಕೋಟಿ ರೂಪಾಯಿಗಳ ಹಗರಣ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಕೂಡ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿದೆ. ಇವತ್ತು ಏನು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಅದನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದೆ. ನೋಡಿ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಯಾವುದೇ ಪಕ್ಷ ಬೇಕಾಗಿಲ್ಲ. ಅದು ಕಾಂಗ್ರೆಸ್, ಬಿಜೆಪಿ, JDS ಅಲ್ಲ. ನಮಗೆ ಬೇಕಾಗಿರೋದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಯಾರು ಕಷ್ಟಪಟ್ಟು ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಬಹಳ ವರ್ಷಗಳಿಂದ ಉದ್ಯೋಗವಿಲ್ಲದೆ ಅಲ್ದಾಡ್ತಾ ಇದ್ದಾರೆ. ಧಾರವಾಡದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಅಷ್ಟೇ ಅಲ್ಲ, ಏನಾಗ್ತಾ ಇದೆ ಕೆಪಿಎಸ್ಸಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಮಾತಾಡಬೇಕಾಗಿಲ್ಲ. ಇದನ್ನ ಸ್ವತಃ ಉದ್ಯೋಗಾಕಾಂಕ್ಷಿಗಳೇ ಈಗ ಬಯಲಿಗೆ ಎಳೆದಿದ್ದಾರೆ. ಸ್ಟ್ರಿಂಗ್ ಆಪರೇಷನ್ ಮೂಲಕ ಇವತ್ತು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವಂಥ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನ್ರಿ ಇವ್ರದ್ದೆಲ್ಲ ಅಲ್ಲ ರೀ. MLAಗಳನ್ನ ಉಳಿಸ್ಕೊಳ್ಳೋದಕ್ಕೆ ರೆಸಾರ್ಟ್ಗಳಿಗೆ ಕರ್ಕೊಂಡು ಹೋಗೋದು ನೋಡಿದ್ದೀನಿ. ಆ OMR ಶೀಟ್ಗಳನ್ನು ತಿದ್ದೋದಕ್ಕೆ, ಅವ್ರಿಗೆ ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆಗಳನ್ನು ಹೇಳೋದಕ್ಕೆ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ವಿದ್ಯಾರ್ಥಿಗಳ ಕೈಯಲ್ಲಿ ಬರೆಸ್ತಾರೆ ಅಂದರೆ ಯಾವ ಲೆವೆಲ್ ಹದಗೆಟ್ಟು ಹೋಗಿದೆ ಈ KPSC ಅನ್ನುವಂಥದ್ದು. ಇವತ್ತಿಂದಲ್ಲ, ಭಾಳ ವರ್ಷಗಳಿಂದ 2011ರಲ್ಲಿ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ. ಯಾಕೆಂದರೆ ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ಸ್ ವಿಚಾರದಲ್ಲಿ 2011 ಕಂಪ್ಲೀಟ್ ಆಗಿ ಬ್ಯಾಚನ್ನು ಕ್ಯಾನ್ಸಲ್ ಮಾಡ್ತು. ಬಿಕಾಸ್ ಆಗ ನಡೆದಿದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಇಷ್ಟಾದರೂ ಕೂಡ ಈ KPSCಯನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಸೇರಿದಂತೆ ಉದ್ಯೋಗಾಕಾಂಕ್ಷಿಗಳು ಸಿಕ್ಕಾಪಟ್ಟೆ ಇದರಿಂದ ಬೇಸತ್ತು ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಕೆಲವರಿಗೆ ವಯಸ್ಸೇ ಆಗೋಗ್ತಾ ಇದೆ, ಆದರೆ ನೇಮಕಾತಿ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ತಾವು ಓದಿರುವಂತಹ ಸ್ಪೆಷಲೈಸೇಷನ್ ಏನಿದೆ ಅದರಲ್ಲಿ ಉದ್ಯೋಗಗಳೇ ಇಲ್ಲ ಅಂತಂದ್ರೆ ಇನ್ನೇನ್ರಿ, ಹಾಗಾದ್ರೆ ನೀವು ಯೂನಿವರ್ಸಿಟಿಗಳಲ್ಲಿ ಆ ಒಂದು ಬಿಕಾಮು ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ನಾವು ಉದ್ಯೋಗ ನೇಮಕಾತಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸಬ್ಜೆಕ್ಟೇ ತೆಗೆದು ಬಿಡಿ ಅಲ್ಲ. ಸೊ ಈ ರೀತಿಯ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನೋಡಿ, ಪಾಪ ಇವ್ರು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಮಾಧ್ಯಮಗಳ ಮುಂದೆ ತಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ದೂರದ ಜಿಲ್ಲೆಗಳಿಂದ ಬಂದಿದ್ದಾರೆ. ನಿಜಕ್ಕೂ ನನಗಂತೂ ಸಖತ್ ಬೇಜಾರಾಗುತ್ತೆ. ಬನ್ನಿ ಮೇಡಮ್, ನನ್ನ ಗೋಳು ಕೇಳಿ ಅಂತ ಎಲ್ಲರೂ ಕೂಡ ಕೈ ಬೀಸಿ ಕರೀತಾ ಇದ್ದಾರೆ. ಇಲ್ಲಿ ನೋಡ್ಬೋದು ತಾವು. ಈಗ ಕಾಂತಕುಮಾರ್ ಅವರು ಇದ್ದಾರೆ, ಈ ಒಂದು ಪ್ರತಿಭಟನೆಯ ರೂವಾರಿ, ಮತ್ತು ಧಾರವಾಡದಲ್ಲೂ ಕೂಡ ಇವ್ರ ನೇತೃತ್ವದಲ್ಲೇ ಪ್ರತಿಭಟನೆ ನಡೆದಿತ್ತು. ನಮಸ್ತೆ ಕಾಂತಕುಮಾರ್ ಅವರೇ, ಇವತ್ತು ಈ ಪ್ರತಿಭಟನೆಯನ್ನು ಕರೆಯೋದಕ್ಕೆ ಪ್ರಮುಖ ಕಾರಣ ಏನು? ಒಂದು ಶಿಕ್ಷಣ ಇಲಾಖೆಯಲ್ಲಿ ಏನೋ ಒಂದು ಪರೀಕ್ಷಾ ಪದ್ಧತಿ ಇದೆ ಮ್ಯಾಮ್, ಅದು ಬದಲಾವಣೆ ಮಾಡಿದ್ದಾರೆ. ಅದು ಮತ್ತೆ KPSC ಆಗ್ತಿರೋಂಥ ಅಕ್ರಮಗಳ ಬಗ್ಗೆ CBI ತನಿಖೆ ಕೊಡಬೇಕು. ನೆಕ್ಸ್ಟ್ 4 ದಿನದಲ್ಲಿ 2 ಸಮಸ್ಯೆಗಳನ್ನು ಸರ್ಕಾರ ನಿರ್ಧಾರ ಮಾಡಿಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಅಲ್ಲ, ಈಗ ಇದು ಏನೋ ಸಮಿತಿ ರಚನೆ ಮಾಡಿದ್ದೀವಿ ಅಂತ ಏನೋ ಹೇಳ್ತಾ ಇದ್ದಾರೆ ಮತ್ತು ಅಧ್ಯಕ್ಷರನ್ನ ಅಮಾನತು ಮಾಡಿದ್ದಾರೆ. ಅಂದರೆ ನಿಮಗೆ ಇದು ಏನು, ರಾಜ್ಯಪಾಲರಿಗೆ ಬರೀ ಅಮಾನತು ಮಾಡುವಂತಹ ಅಧಿಕಾರ ಅಷ್ಟೇ ಇರುತ್ತೆ. ತನಿಖೆ ನಡೆದು ತನಿಖೆ ವರದಿ ಬಂದ ಮೇಲೆ ಅವರನ್ನು ವಜಾ ಮಾಡ್ಬೋದು, ಅದು ರಾಷ್ಟ್ರಪತಿಗಳ ಕೈಯಲ್ಲಿ ಇರುತ್ತೆ. ಇದೊಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಆದ್ದರಿಂದ ಸರ್, ಭಾರಿ ತಿದ್ದುಪಡಿಗಳು, ಆಲ್ಟ್ರೇಷನ್ ಸಾಧ್ಯ ಇಲ್ಲ. ಸೊ ನಿಮ್ಮ ಪ್ರಕಾರ CBI ತನಿಖೆಗೆ ಒಪ್ಪಿಸಿದ ತಕ್ಷಣ KPSC ಕ್ಲೀನ್ ಆಗೋಗುತ್ತಾ?
ಇಲ್ಲ ಮೇಡಮ್, ಇವರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನದ ಮೇಲೆ ಕ್ರಮ ಆಗಬೇಕು. ನಾನೇ ಸುಮಾರು ಒಂದು 5-6 FIR ಮಾಡಿದ್ದೀನಿ ಲಾಸ್ಟ್ 10-15 ಡೇಸಲ್ಲಿ. ಆ FIR ಮೇಲೆ ಮತ್ತು ಎಷ್ಟು ಲಾಸ್ಟ್ 6 ತಿಂಗಳಿಂದ ಗವರ್ನರ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಎಷ್ಟೆಷ್ಟು ಆಸ್ತಿ ತೊಗೊಂಡಿದ್ದಾರೆ, ಯಾವ್ಯಾವ ರೀತಿ ಅಕ್ರಮ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲದ್ರ ಮೇಲೆ ಈ ಸರ್ಕಾರ ಒಂದು FIR ಮಾಡಿಕೊಂಡು ಅದ್ರ ಮೇಲೆ ಸೀರಿಯಸ್ಸಾಗಿ ಕ್ರಮ ತೊಗೊಂಡೇ ಇಲ್ಲ ಇಲ್ಲಿವರೆಗೂ. ಬರೀ ಪಶು ವೈದ್ಯಾಧಿಕಾರಿಗಳಲ್ಲ ಮ್ಯಾಮ್, ಪಶು ವೈದ್ಯಾಧಿಕಾರಿಗಳಲ್ಲಿ ಆ ಒಂದು ಪೋಸ್ಟಿಗೆ 80 ಲಕ್ಷ ಕೇಳ್ತಾರೆ ಅಂತಂದರೆ 80 ಲಕ್ಷ ಕೊಟ್ಟು ಜಾಬ್ ತೊಗೊಂಡಾರಂದರೆ ಪಶು ವೈದ್ಯಾಧಿಕಾರಿ ಅದು ಒಂದು ಮೂಕ ಜೀವಿಗೆ ಚಿಕಿತ್ಸೆ ಕೊಡೋಂಥದ್ರಲ್ಲಿ ಇವರು 80 ಲಕ್ಷ 1 ಕೋಟಿ ದುಡ್ಡು ತೊಗೊಂಡು ನೇಮಕ ಮಾಡ್ಕೊತಾರಂತಂದರೆ ಇವರು ಚಲೋ ಆಯ್ತಲ್ಲ ಸರ್. ಮನುಷ್ಯರಾದ್ರೆ ಕೇಳ್ತಾರೆ ಯಾಕೆ ನಮ್ಗೆ ಇನ್ನೂ ವಾಸಿ ಆಗಿಲ್ಲ ಅಂತ, ಪಶುಗಳಾದ್ರೆ ಕೇಳಲ್ಲ, ಅದಕ್ಕೆ ಅದರಲ್ಲೇ ಹಗರಣ ಮಾಡೋಣ ಅಂತ ಪಾಪ. ನಿಮಗೆ ಆ ಥರ ಅನ್ಸ್ಬೋದು, ಅದು ಅಂದರೆ ಪಶುಗಳು ಕೇಳಲ್ಲ ಅಂತೇಳಿ. ಇಲ್ಲ ಅವ್ರಿಗೆ ಆ ಥರ ಅನ್ಸ್ಬೋದು. ಆದರೆ ಸಾಮಾನ್ಯ ಜನರು ಯಾರು ಬಡವರು ಇರ್ತಾರೆ, ಶ್ರೀಮಂತರು ಯಾರು ಇಲ್ಲಿ ದನ ಕರುಗಳನ್ನ ಕುರಿ ಮೇಕೆಗಳನ್ನ ಯಾರು ಮೇಯಿಸಲ್ಲ, ಯಾರು ಬಡವರು ಇರ್ತಾರೆ ಮ್ಯಾಮ್ ಹಳ್ಳಿಯಲ್ಲಿ, ತುಂಬ ಕಡು ಬಡವರು, ಅವರು ಒಂದು ಏನಾದರೂ ಒಂದು ದನ ಕರುಗಳಿಗೆ ಇವತ್ತು ಏನಾದರೂ ಒಂದು ಕಾಯಿಲೆ ಬಂತು ಅಂತಂದರೆ ಇವರು ಪಶು ವೈದ್ಯಾಧಿಕಾರಿನ ಕರೀತಾರೆ. ಇವರು ಇಲ್ಲಿ 80 ಲಕ್ಷ 1 ಕೋಟಿ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ? ಬರೀ ಅದೊಂದೇ ಅಂತಲ್ಲ ಮೇಡಮ್, KS ಪೋಸ್ಟಲ್ಲಿ AC DYSP ಮತ್ತು AC ಪೋಸ್ಟ್ಗೆ DYSP ಮತ್ತು ತಹಸೀಲ್ದಾರ್ ಪೋಸ್ಟ್ಗೆ ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ಚಾರ್ಜ್ ಮಾಡ್ತಾರೆ. ಅದೊಂದೇ ಅಂತಲ್ಲ ಮೇಡಮ್, PDOದಲ್ಲಿ ಸ್ಕ್ಯಾಮ್ ಆಗಿ ಮಾಡ್ತಾರೆ 1.5 ಕೋಟಿ ಬರೀ 25 ಮಾರ್ಕ್ಸ್ಗೆ, ಬರೀ 25. ಸುಮ್ಮನೆ ಇರಿ ಸರ್, 1.5 ಕೋಟಿ ಅಂದ್ರೆ ಏನು ಸಾಮಾನ್ಯನಾ? ಮೇಡಮ್ ನಿಮಗೂ ನಮಗೂ ಅದು 1.5 ಕೋಟಿ ಸಾಮಾನ್ಯ ಅಂತ ಅನ್ಸುತ್ತೆ, ಬಟ್ ಅವ್ರಿಗೆ ಅದು ಏನೂ ಇಲ್ಲ. ಯಾಕೆಂದರೆ 1.5 ಕೋಟಿ ಬರೀ 25 ಮಾರ್ಕ್ಸ್ಗೆ ವಿತ್ ಪ್ರೂಫ್ಗೂ ನಾನು ಅವರಿಗೆ FIR ಮಾಡಿದ್ದೀನಿ. ಇಲ್ಲಿವರೆಗೂ KPSC ಮೆಂಬರ್ಸ್ ಮೇಲೆ ಏನೂ ತನಿಖೆ ಮಾಡಿಲ್ಲ. ಅಂದ್ರೆ 1.5 ಕೋಟಿ ಇರೋರು 25 ಮಾರ್ಕ್ಸ್ ಈಸಿಯಾಗಿ ತಗೊಂಡ್ಬಿಡ್ಬೋದು. ಬಡವ್ರ ಮಕ್ಕಳು ಎಕ್ಸಾಮೇ ಬರೀಬಾರ್ದು, ಆ ಪರಿಸ್ಥಿತಿ ಇದೆ ಮೇಡಮ್ ಇವತ್ತು. ಪರಿಸ್ಥಿತಿ KPSC ಇದೆ. ಬರೀ ಬಡವ್ರ ಮಕ್ಕಳು ಕನ್ನ ಹೊಡೆದು ಕಳ್ತನ ಮಾಡಿ ಎಲ್ಲಾದ್ರೂ ದರೋಡೆ ಮಾಡಿ 1.5 ಕೋಟಿ ತಗೊಂಡ್ಬರ್ಬೇಕು ಮೇಡಮ್. ಅದನ್ನೆಲ್ಲ ಮಾಡೋದಾಗಿದ್ದಿದ್ರೆ ಇವಾಗ ಪ್ರಾಮಾಣಿಕವಾಗಿ ಓದ್ತಾನೆ ಇರಲಿಲ್ಲ, ಅದೇ ಮಾಡ್ಕೊಂಡಿರ್ತಿದ್ರು. ಮೇ ಬಿ ಯಾರು ದುಡ್ಡು ಕೊಡ್ತಾರೆ ಅವ್ರು ಆ ಕೆಲಸ ಮಾಡ್ಬಿಟ್ಟು ಅಲ್ಲಿ ಕೊಡ್ತಾರೆ ಅಂತ ಅನ್ಕೊತೀನಿ. ಯಾರು ದುಡ್ಡಿರ್ತಾರೆ, ಯಾರು ರಾಜಕೀಯ ವ್ಯಕ್ತಿಗಳಿರ್ತಾರೆ, ಯಾರು ಬಿಸ್ನೆಸ್ ಮ್ಯಾನ್ ಮಕ್ಕಳಿರ್ತಾರೆ, ಅವರಷ್ಟೇ 1.5 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಆ ಹುದ್ದೆಗಳನ್ನು ತೊಗೊಳಕ್ಕಾಗುತ್ತೆ. ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರು ಯಾರು ತೊಗೊಳಕ್ಕಾಗಲ್ಲ.